ಇಟ್ಕೊಳ್ಳಿ ಹಿಂಗೆ ಇಟ್ಕೊಳ್ಳಿ ಹಂಗೆ ಇಟ್ಕೊಂಬಲ್ಲಿ ಮಾತಾಡೋಲ್ಲ ಆರೋಗ್ಯ ಸಂಘದಿಂದ ಅವರ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಕೇಂದ್ರ ಮಿಕ್ಕೆಲ್ಲ ನಮ್ಮ ಕಾರ್ಯಕರ್ತರು ರೈತ ಘಟಕದ ಅಧ್ಯಕ್ಷರು. ಈಗ ನಿಮ್ಗೆ ಎಷ್ಟು ಗೊತ್ತಿದೆಯೋ ಗೊತ್ತಿರೋ ಅಥವಾ ಪ್ರಯತ್ನ ಮಾಡಿದ್ರೋ ಗೊತ್ತಿಲ್ಲ, ಎಲ್ಲ APMC ನಾವು ನೋಡಿದಂಗೆ ಅರಾಜಕತೆ ಸೃಷ್ಟಿ ಆಗ್ಬಿಟ್ಟು ಅರಾಜಕತೆ ಅಂತ ಹೇಳ್ಬೋದು. ಎಲ್ಲ ಮೂಲಭೂತ ಸೌಕರ್ಯಗಳಂತೂ ಟೋಟಲಿ ನಾನ್ ನೋಡಿರೋ ಎಲ್ಲಾ APMCಗಳು ಇವತ್ತವರೆಗೂ ಆ ಕಸ ನಿರ್ವಹಣೆ ಇರ್ಬೋದು, ಇನ್ನೊಂದು ಮತ್ತೊಂದು ಕುಡಿಯೋ ನೀರು ಮೂಲಭೂತ ಸೌಕರ್ಯಗಳಂತ ಏನೆಲ್ಲ ಹೇಳ್ಬೋದು ಯಾವುದು ಇಲ್ಲ ಇವತ್ತಿಗೆ. ಇದನ್ ಗಮನಕ್ಕಿದ್ಯಾ? ಏನ್ ವೈಫಲ್ಯ ಅಂತೀರಾ ಏನಂತೀರಾ? ನಾನು APMC ಕೆಲಸ ಮಾಡಿದ್ದೀನಿ. ತಮ್ಮ ಹೆಸರೇನು ಗೊತ್ತಾ? ರಘುನಂದನ್. ಓಕೆ, ನಾನು ಎಲ್ಲಾ ಕಡೆನೂ ಮೂಲಭೂತ ಸೌಲಭ್ಯಗಳಿದೆ, ಎಲ್ಲ ಯಾವ್ದ್ರಲ್ಲೂ ಇಲ್ಲ ಅಂತ ಹೇಳಿಲ್ಲ. ನೆಕ್ಸ್ಟ್ ನೀವು ಒಂದ್ಸಲ ವಿಸಿಟ್ ಮಾಡಿ, ಯಾಕಂದ್ರೆ ಈಗ ನಾನಿರೋ ಬೇರೆ ಡಿಪಾರ್ಟ್ಮೆಂಟ್ ಇಂದ ಬಂದಿದ್ದು ಆತರ ಇದ್ದಿದ್ರೆ ಇಲ್ಲ, ನಾನು ಅಲ್ಲಿಂದಾನೇ ಬಂದಿದ್ದೀನಿ. ಸ್ವಲ್ಪ ಎಲ್ಲಾ ಕಡೆನೂ ಇದೆ ಮೂಲಭೂತ ಸೌಲಭ್ಯ. ಅಂದ್ರೆ ನಾವು ಸುಳ್ಳು ಹೇಳ್ತಿದೀವಿ ಅಂತ? ನೀವು ಸುಳ್ಳು ಹೇಳ್ತಿದ್ರಿ ಅಂತಲ್ಲ, ಪ್ರಶ್ನೆ ಬರಲ್ಲ. ಏನಾಗುತ್ತೆ ಸಣ್ಣ ಪುಟ್ಟ ವ್ಯತ್ಯಾಸ ಇರಬಹುದೇ ಹೊರತು ಎಲ್ಲ ಸಣ್ಣ ಪುಟ್ಟದಲ್ಲ ಮೇಡಮ್, ದೊಡ್ಡವೇ ಎಲ್ಲಿ ಕಸ ನಿರ್ವಹಣೆ ಸರಿಯಾಗಿ ಆಗಲ್ಲ. ಆಸ್ಪತ್ರೆ ಒಟ್ಟಾರೆ ಮೂಲಭೂತ ಸೌಕರ್ಯ ಕುಡಿಯೋ ನೀರಿಂದ ಹಿಡಿದು ಎಲ್ಲವೂ ಇದಿಲ್ಲ. ಒಂದು ಮುಖ್ಯವಾಗಿ ನಮ್ಮ ಮೂಲಭೂತ ಸೌಕರ್ಯದಿಂದ ಅವ್ರಿಗೆ ಅರ್ಥ ಆಗ್ತಲ್ಲ, ಬಿಡಿ ಹೇಳ್ಬೇಕು. ಮೂಲಭೂತ ಸೌಕರ್ಯ ಇಲ್ಲ ಅಂತ ಹೇಳಿದ್ರೆ ನೀವು ಇದೇ ಅಂತ ಹೇಳ್ತಿದ್ದೀರಲ್ವಾ? ನನ್ನ ಗಮನಕ್ಕೆ ಬಂದಿದ್ದಾಗಿದೆ. ಕೆಲವೊಂದ್ಸಲ ಅಕಸ್ಮಾತ್ ಇದ್ರೆ ಅದೇನಿದೆ ಕೊಡಿ, ನಿಮ್ದು ರಿಕ್ವೆಸ್ಟ್ ನೋಡೋಣ. ಈಗ ಒಂದು ಮೇಡಮ್, ಅದೊಂದು ಮುಖ್ಯ ಪಾಯಿಂಟ್ ಏನಂತಂದ್ರೆ, ಸಾಮಾನ್ಯವಾಗಿ ನೋಡಿ, ಇದು ಇವತ್ತು ಕಂಪ್ಲೇಂಟ್ ಕೊಡ್ತೀವಿ ಏನಂದ್ರೆ ಅಲ್ಲಿ ಹೆಚ್ಚುವರಿ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ. ಒಂದು ನೀವಲ್ಲಿ ಏನ್ ಸೂಪರ್ವೈಸರ್ ಇರ್ತಾರೆ ಅವರಲ್ಲ, ಮುಖ್ಯವಾಗಿ ಅವರು ಕಂಪ್ಲೀಟ್ ಆಗಿ ಅಲ್ಲಿ ಇರೋದೇ ಇಲ್ಲ. ಮತ್ತೆ ನೇರವಾಗಿ ಯಾರೋ ಸೆಕ್ಯೂರಿಟಿ ಸೂಪರ್ವೈಸರ್ ಇದು ಅಲ್ಲ, ಯಾರೋ ಆವತ್ತು ಆ ಪಾಳಿಯಲ್ಲಿರೋ ಸೆಕ್ಯೂರಿಟಿ ಒಬ್ಬ ಮುಂಚೆನೆ ಏನು ಒಂದು ಬಿಲ್ ಮಾಡಿ ಅದಕ್ಕೆ ಸೈನ್ ಹಾಕೊಟ್ಬಿಟ್ಟು ಇವ್ರು ಹೋಗ್ಬಿಟ್ಟಿರ್ತಾರೆ. ಅವ್ರು ಹೋಗ್ಬಿಟ್ಟು ಅದು ಕೊಟ್ಬಿಟ್ಟು 600 ರೂಪಾಯಿ ಇಸ್ಕೊಳ್ಳೋದು. ಮತ್ತೆ ಸಾಮಾನ್ಯವಾಗಿ ಇವರೆಲ್ಲ ಸೆಸ್ ಒಂದು 500 ರೂಪಾಯಿ ಕಲೆಕ್ಷನ್ ಆಗಿರಲ್ಲ, ಒಂದು ಜಸ್ಟ್ ಇದಾದ್ರೆ ಸಾಕು 600 ರೂಪಾಯಿ ಕೊಡ್ಲೇಬೇಕು. ಈ ತರದೆಲ್ಲ ರೈತರಿಗೆ ತೊಂದರೆ ಇದೆ. ಅದಾದ್ಮೇಲೆ ನೀವು ಅಲಾಟ್ಮೆಂಟ್ ಮಾಡ್ತಾ ಇದೀರಲ್ಲ, ಏನು ಅಂಗಡಿಗಳು ಗೋದಾಮುಗಳು ಅಲಾಟ್ಮೆಂಟ್ ಇದೆಯಲ್ಲ, ಕಂಪ್ಲೀಟ್ ಆಗಿ ಈಗ ನಿಮ್ದು ಇದ್ರ ಬಗ್ಗೆ ನಾವ್ ಹೇಳೋದ್ರ ಬಗ್ಗೆ ಒಂದು ಈಗಾಗಲೇ ದೊರೆಸ್ವಾಮಿ ಅಂತ ಇಲ್ಲೇನು ಇದಕ್ಕೆ ಸಂಬಂಧಪಟ್ಟವ್ರು ಇದ್ದಾರೆ, ಅವ್ರ ಬಗ್ಗೆ ಟಿವಿ ಎಲ್ಲ ಬಂದು ಕುಲ್ಲಂ ಎಲ್ಲರೂ ಗೊತ್ತಿರೋದು. ಸೊ ಅದಾದ್ಮೇಲೆ ಅದೇ ವ್ಯಕ್ತಿ ಗೋದಾಮುಗಳನ್ನ ಅಲರ್ಟ್ ಮಾಡ್ತಾರೆ, ಲಕ್ಷಗಳ ದುಡ್ಡು ಓವರ್ ಆಲ್. ಈಗ ನಮ್ಮ ಹತ್ರ ನಮ್ಮಲ್ಲಿ ಇಲ್ಲಿರೋರ ಹತ್ರನೇ ನಿಮ್ಗೆ ಆಡಿಯೋ ಕ್ಲಿಪ್ಗಳಿದೆ. ಅದು ಟಿವಿಯಲ್ಲಿ ಬಂದ ನಂತರವೂ ಮತ್ತೆ ಇನ್ನೊಂದೇನಾಗುತ್ತೆ, SC ST ಗಳಿಗೆ ಇಷ್ಟು ಪರ್ಸೆಂಟೇಜ್ ಅಂತ ಅಂದ್ಬಿಟ್ಟು ಇಲ್ಲಿ ಅಲ್ಲಿ ಅಂದ್ರೆ ಆ ಲೈನ್ ಅಲ್ಲಿ ಯಾವ ಲೈನ್ ಇರುತ್ತೆ ಆ ಲೈನ್ಗಳನ್ನ ಅಂಗಡಿ ಕೊಡ್ಬೇಕು ಅಂತಿದೆ. ಯಾರು ಕೊಟ್ಟಿಲ್ಲ. 35 ಲಕ್ಷ 25 ಲಕ್ಷ 40 ಲಕ್ಷ ರೂಪಾಯಿ ತನಕ ಒಂದು ಅಂಗಡಿಗಳು ಸೇಲ್ ಆಗ್ತವೆ, ಅದಕ್ಕೆ ಲಂಚ ತಗೋತಾರೆ ಅಂತಂದ್ರೆ ನಿಜವಾಗ್ಲೂ ನಾವ್ ಯಾವ ವ್ಯವಸ್ಥೆಯಲ್ಲಿ ಇದೀವಿ? ನೀವೆಲ್ಲ ನಮ್ಗೆ ಹೇಳೋದು ಈಗಿಂತ ಒಂದು ಹುದ್ದೆಯಲ್ಲಿ ಕೂತಿದ್ರೆ ಯಾರು ಇದನ್ನ ಇದು ಮಾಡ್ತಾ ಇರೋದು, ಮಾನಿಟರ್ ಮಾಡ್ತಾ ಇರೋದು ಯಾರು? ಯಾಕೆ ಈ ತರ ಸಮಸ್ಯೆಗಳಾಗ್ತಾ ಇದೆ? ನಾನ್ ಹೇಳ್ತಾ ಇರೋದು ಮೂಲಭೂತ ಸೌಕರ್ಯ ಬಿಟ್ಟಾಯ್ತು, ಇದು ಯಾವ್ದು 600 ರೂಪಾಯಿ 500 ರೂಪಾಯಿ 100 ರೂಪಾಯಿ 60 ರೂಪಾಯಿ 30 ರೂಪಾಯಿ ಆಯ್ತು. ನಾನು ಹೇಳ್ತಾ ಇರೋದು 30 ರೂಪಾಯಿಂದ 30 ಲಕ್ಷದವರೆಗೆ ಇಂಡಿವಿಜುವಲ್ ಹಗರಣಗಳು ಭ್ರಷ್ಟಾಚಾರಗಳು ನಡೀತಾ ಇದೆ. ಅದಾದ್ಮೇಲೆ ಕಂಪ್ಲೇಂಟ್ ಕೊಟ್ಟರು ಕೂಡ ಯಾರನ್ನು ಕ್ಯಾರೆ ಅಂತ ಇಲ್ಲ. ಅದು ಕಂಪ್ಲೇಂಟ್ ಕೊಟ್ಟ ಮೇಲೂ ಕೂಡ 3 ತಿಂಗಳಿಂದ ಕಂಪ್ಲೇಂಟ್ ಕೊಟ್ಟಿರೋದು ಮತ್ತೆ ಅವ್ರಿಗೇನು ಅಲರ್ಟ್ ಆಗುತ್ತೆ, ಅವ್ರನ್ನ ಅದ್ರ ಹೆಸರುಗಳನ್ನ ಇಂಡಿವಿಜುವಲ್ ಆಗಿ ಇದ್ ಮಾಡಿ ಮಾರ್ಕ್ ಮಾಡಿ ಈ ತರದವ್ರೆ ಮಾಡಿದ್ದಾರೆ, ಈಗ ನಡೀತಾ ಇದೆ, ಈ ತರದೆಲ್ಲ ಆಡಿಯೋ ಇದೆ ನಮ್ಮ ಹತ್ರ, ಇದ್ರಲ್ಲಿ ಅವ್ಯವಹಾರ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ನಿಮ್ ಸ್ವತಃ ಡೈರೆಕ್ಟ್ ಒಂದು ಕಂಪ್ಲೇಂಟ್ ಮೇಲೆ ಕೊಟ್ಟರು ಅಲರ್ಟ್ಮೆಂಟ್ ಆಗ್ತದೆ. ಎಲ್ಲರೂ ಬಿಸಿ ಇದ್ದಾರೆ. ನಿಮ್ದು ಅಹವಾಲು ಏನಿದೆ ಕೊಡಿ. ನನಗೂ ಸೆಷನ್ ಡ್ಯೂಟಿ ಇದೆ, ಸೊ ಹಾಗಾಗಿ ನಾನು ನಿಮ್ಮನ್ನ ಬಂದಿದ್ದೀರಲ್ಲ ಹೇಗೋ ಮಾತಾಡ್ಬಿಟ್ಟು ಹೊರಡೋಣ ಅಂತ. ಇದೇನು ಪ್ರೇಯರ್ ಇದೆ ಕೊಡಿ, ಅದನ್ನ ಪರಿಶೀಲನೆ ಮಾಡೋಣ. ಅಲ್ಲ, ಈಗಾಗಲೇ ಒಂದಿಷ್ಟು ಕೊಟ್ಟಿರೋದ್ರ ಬಗ್ಗೆ ನನಗೆ ಅದನ್ನು ನೋಡೋಣ. ನಾನು ಇದನ್ನ ನಮ್ಮ ಡೈರೆಕ್ಟರ್ ಬಂದ್ಮೇಲೆ ಇದು ನೋಡಿ ಮೇಡಮ್, ಇನ್ನೊಂದು ನಿಮ್ ಡೈರೆಕ್ಟರ್ ಹೇಳಿ, ಇದು ಯಾರೋ ಬೇರೆ ಸಾಮಾನ್ಯವಾಗಿ ಬಂದು ಯಾಕೋ ಕಾರಣಕ್ಕೆ ಇದು ಕೊಡಕ್ ಬಂದ್ಬಿಟ್ಟು ಇಲ್ಲಿ ಮಾತಾಡ್ಕೊಂಡು ಹೋಗೋರು ಅವರಲ್ಲ. ನಾವೇ ಅವರಲ್ಲ. ಗೊತ್ತಾ ಕನ್ನಡ ರಾಷ್ಟ್ರ ರೂಲ್ಸ್ ಬಗ್ಗೆ? ನಾವು ಒಂದು ಹೋರಾಟಗಳನ್ನು ಕೈ ಎತ್ಕೊಂಡ್ರೆ ತುಂಬಾ ತೀಕ್ಷ್ಣವಾಗಿ ತ್ವರಿತವಾಗಿ ನ್ಯಾಯ ಸಿಗುತ್ತಂತ ತಾರ್ಕಿಕ ಮಾಡೋದಕ್ಕೆ ಬಿಡಲ್ಲ. ಇದಲ್ಲ, ಇದು ಬರೀ ಇಲ್ಲಿ ಪಾಪ ನಾವೊಂದಿಷ್ಟು ಬೆರಳೆಂಟು ಕೇಸ್ ಜನ ನಾವೀಗ ಬಂದಿರೋದು. ಯಾವ ಕಾರಣಕ್ಕೆ ಅಂತಂದ್ರೆ ಫಸ್ಟ್ ನಾವೇನಿದೆ ಅದು ನಿಮ್ ಗಮನಕ್ಕೆ ತರಬೇಕು. ಆದ್ರೆ ಈಗಾಗಲೇ ಗಮನಕ್ಕೆ ತಂದಿರೋ ಎಷ್ಟೋ ವಿಷಯಗಳು ಇನ್ನೂ ಇದಾಗದೆ ನಾಳೆ ನಾನು ನಮ್ಮ ನಿರ್ದೇಶಕರೊಡನೆ ಚರ್ಚೆ ಮಾಡ್ತೀವಿ. ಏನಿದೆ ನಿಮ್ಮ ಅಹವಾಲು ಕೊಡಿ, ಅವ್ರಿಗೆ ತಲುಪಿಸ್ತೀವಿ. ತಲುಪಿಸಾದ್ಮೇಲೆ ಈಗ ನಾಳೆ ನಾವು ಎಷ್ಟೊತ್ತಿಗೆ ಭೇಟಿ ಮಾಡೋದು ಮೇಡಮ್ ನಿನ್ನ?
ನಾವು ಇನ್ನೊಂದು ಲೋಕಾಯುಕ್ತಕ್ಕೆ ಹೋಗ್ತಾ ಇದೀವಿ, ಮತ್ತೆ ಈ ವಾರದಲ್ಲಿ ಇದೆಲ್ಲ ಸರಿಯಾಗಿಲ್ಲ ಅಂದ್ರೆ ನಾವು ದೊಡ್ಡ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅದೇ ನಾಳೆ ಸಾಯಂಕಾಲ ಡ್ಯೂಟಿ ಇದೆ. ನಾಳೆ ನಮ್ಮ ಡಿಪಾರ್ಟ್ಮೆಂಟ್ ಇದೆಯಲ್ಲ ಸೆಷನ್. ಮ್ಯಾಮ್ ಸಾಹೇಬ್ರು ಅಂದ್ರೆ ಯಾರು ಮ್ಯಾಮ್? ಹೆಸರೇನು ಅವ್ರದ್ದು? ನಿರ್ದೇಶಕರು. ಡೈರೆಕ್ಟರ್ ಅಂತ ಹೇಳಿ ಸಾಹೇಬ್ರು ಅಂತ ಕೇಳ್ತೀರಾ ನೀವು? ನಮಗೆ ಗೊತ್ತಾಗ ನಾವು ಹಾಗೆ ಸಾಹೇಬ್ರು ಅಂತ ಕೇಳ್ತೀರಾ? ಡೈರೆಕ್ಟರ್ ಅಂತ ಹೇಳಿ ನೀವು ಸಾಹೇಬ್ರು ಯಾರಿಗೂ ಯಾರು ಸಾಹೇಬ್ರಲ್ಲ. ನಿಮ್ಮ ಐಡಿ ಕಾರ್ಡ್ ಇಲ್ಲ ಯಾರು ನೀವು? ಅಲ್ಲ ಇಲ್ಲಿ ಅವರು ನಮ್ಮ ಆಫೀಸ್ನವರೇ. ನಿಮ್ಗೆ ಏನ್ ಗೊತ್ತಾ, ಈಗ ಸಮಸ್ಯೆಗಳು ಬಗೆಹರಿಬೇಕು. ಅದಕ್ಕೆ ಯಾಕೆ ಎಲ್ಲರೂ ನಾವು ಒಂದೇ ಕಡೆ ಇರ್ತೀವಿ. ನೀವು ಒಳ್ಳೇದ್ ಮಾಡ್ಬೇಕಂತಾನೆ ಬಂದಿರೋರು, ನಾವು ಒಳ್ಳೇದ್ ಮಾಡ್ಬೇಕು ಅಂತಾನೆ ಬಂದಿರೋದು. ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ಪರಿಹರಿಸ್ಕೊಳ್ಳೋಣ. ಈಗ ನಿಮ್ದು ಏನ್ ಕಂಪ್ಲೇಂಟ್ ಇದೆ? ಸಣ್ಣ ಪುಟ್ಟ ಅಲ್ಲ ಮ್ಯಾಮ್. ಈಗ ನೋಡಿ ನಾವು ಆಯ್ತು, ಈಗ ನಾವು ಹೇಳಿದ್ವಿ ಮ್ಯಾಮ್. ಇಲ್ಲಿ ಕೇಳಿ, ಆಗಿದೆ 3 ತಿಂಗಳಾಗಿದೆ ಕಂಪ್ಲೇಂಟ್ ಕೊಟ್ಟು, ಆದ್ರೂ ನೀವು ಏನು ಕ್ರಮ ತೆಗೆದುಕೊಂಡಿಲ್ಲ. ನೆಕ್ಸ್ಟ್ ನಾವು ಇನ್ನೊಂದು ವಾರದಲ್ಲೇ ನಮ್ಗೆ ಪರಿಹಾರ ಬೇಕು. ಬನ್ನಿ, ನಾಳೆ ನಮ್ದು ಸೆಷನ್ ಇದ್ದಿದೆ. ನಾಡಿದ್ದು ಬನ್ನಿ. ಓಕೆ, ನಾಡಿದ್ದು ಬನ್ನಿ ಮಾತಾಡೋಣ. ಈಗ ಅಲ್ಲಿ ಆಗ್ತಿರೋ ಅನ್ಯಾಯಗಳು ಸೀನಿಯಾರಿಟಿ ಮೇಲೆ ಯಾರು ಪಾಪ ಹಿಂದೆಯಿಂದ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಅಲ್ಲಿ ಮುಖ್ಯ ಏನ್ ಹೇಳೋದು, ಅದು ಮೊದಲ ಆದ್ಯತೆಯನ್ನ ಕೊಡಬೇಕು ಅಂತ ಇದೆ. ಅದಾಗಿದೆ, ಗೊತ್ತಿದೆ ನಿಮ್ ಗಮನಕ್ಕೆ ಇದೆಯಾ ಅದಾಗ್ತದೆ ಅಂತ? ಅಲ್ಲ, ಈಗ ನಾನು ರೀಸೆಂಟ್ ಆಗಿ ಬಂದಿದ್ದೀನಿ. ಬಟ್ ಆದ್ರೂ ನೀವು ಏನೇನ್ ಕೊಟ್ಟಿದ್ರೆ ಅದರ ಪರಿಶೀಲನೆ ಮಾಡೋಣ. ನಿರ್ದೇಶಕರಾಗಿರೋದ್ರಿಂದ ಇದು ನಿಮ್ಗೆ ಚೆನ್ನಾಗಿ ಗೊತ್ತು. ಹೌದು. ಈಗ ಮಣ್ಣಿಂದನೇ ಬಂದಿದ್ದೀರಾ ಅಂತ ಶ್ರೇಷ್ಠತೆ ಹೇಳ್ತೀರಾ? ಆಧಾರದ ಮೇಲೆ ನೀವು ಮಳಿಗೆ ಹಂಚಿಕೆ ಮಾಡಬೇಕು ಅಂತ ಕಾನೂನಿದೆ. ಹೌದು. ಆದರೆ ಇಲ್ಲಿ ದೊರೆಸ್ವಾಮಿಯನ್ನು ಯಶವಂತಪುರ ಸೆಕ್ರೆಟರಿ ಅವರು ಕೆಲವ್ರ ಹತ್ರ ಲಂಚ ತಗೊಂಡು ಮಳಿಗೆ ಹಂಚಿಕೆ ಮಾಡ್ತಾ ಇದ್ದಾರೆ ಅಂತ ಆಲ್ರೆಡಿ ಡೈರೆಕ್ಟರ್ ಹತ್ರ ನಾವು ಅಹವಾಲು ಕೊಟ್ಟಿದ್ದು. ಆದ್ರೆ ಡೈರೆಕ್ಟರ್ ಸಾಹೇಬ್ರಾದರು ಕೊಟ್ಟಾದ್ಮೇಲೆ ಅದು ಪರಿಶೀಲನೆ ಹಂತದಲ್ಲಿ ಇರುತ್ತೆ. ಅದು ನಾನು ತಿಳ್ಕೊತೀನಿ. ಹಂಗಾದ್ರೆ ನಿಮ್ಗೆ ಅಹವಾಲು ಈಗ ನಾವು ಅವ್ರು ಕೇಳ್ತಾರೆ ಗೊತ್ತಾ, ಕಂಪ್ಲೇಂಟ್ ಕೊಟ್ಟ ಮೇಲೂ ಅದು ಅಧಿಕೃತವಾಗಿ ಟಿವಿಯಲ್ಲಿ ಇಡೀ ರಾಜ್ಯಾದ್ಯಂತ ಕುಲ್ಲಂ ಸುದ್ದಿ ಆದ ನಂತರವೂ ಅದೇ ವ್ಯಕ್ತಿ ಕೈಲಿ 3 ದಿನಕ್ಕೆ ಬೇರೆಯವ್ರಿಗೆ ಇದನ್ನ ಅಲರ್ಟ್ ಮಾಡ್ತಾರೆ ಅಂದ್ರೆ ಎಲ್ಲಿಗೆ ಹೋಗಿದೆ ನಮ್ಮ ವ್ಯವಸ್ಥೆ? ನಮ್ಮ ಕಂಪ್ಲೇಂಟ್ ಅಲಾಟ್ಮೆಂಟ್ ಅಲ್ಲಿ ರೂಲ್ಸ್ ಬಿಟ್ಟು ಮಾಡಕ್ಕಾಗಲ್ಲ. ಈಗ ನೋಡಿ, ರೂಲ್ಸ್ ಬಿಟ್ಟು ಮಾಡಕ್ಕಾಗಲ್ಲ. ಈಗ ಒಂದ್ ನಿಮಿಷ ಈಗ ಎಸ್ ಸಿ ಎಸ್ ಟಿಗೆ ರಿಸರ್ವೇಶನ್ ಇರುತ್ತಲ್ವಾ? ರಿಸರ್ವೇಶನ್ ಅಂತ ಅದ್ರಲ್ಲಿ ಮಾಡಲೇಬೇಕಾಗುತ್ತೆ. ಹೌದಲ್ವಾ? ಯಾಕೆ ಅದಾಗಿಲ್ಲ? ಇವತ್ತವರೆಗೂ ಆಗಿಲ್ಲ. ನಾವು ಇಲ್ಲಿ ಕೊಡ್ಬೇಕು, ಕೊಟ್ಟಾದ್ಮೇಲೆ ನಂತರ ಕಾಲ್ ಮಾಡ್ಬೇಕು. ಒಂದ್ಸತಿ 2 ಸತಿ ಯಾರು ಇಲ್ಲ ಅಂದ್ರೆ ರಿಸರ್ವೇಟಿದ್ದು 2 ಸತಿ 3 ಸತಿ ನಂತರ ಕಾಲ್ ಮಾಡಿ ಯಾರು ಇಲ್ಲ ಅಂತ ಪಕ್ಷಕ್ಕೆ ಅದನ್ನ ಅಲಾಟ್ಮೆಂಟ್ ಮಾಡಬಹುದು. ಏಕ್ರಮ ಯಾರು ಇಲ್ಲ ಅಂತ ಇದೆ ಇಲ್ಲೂ ಕೂಡ ಅಲಾಟ್ಮೆಂಟ್ ಮಾಡಕ್ ಬರಲ್ಲ. ಆದ್ರೆ ಜನರಲ್ ಅಂಗಡಿಗಳು ಇದ್ರೂ ಕೂಡ ಮತ್ತೆ ರಿಸರ್ವ್ ಅಂಗಡಿಗಳನ್ನ ಬೇಕು ಅಂದವ್ರಿಗೆ ಲಂಚ ಸರ್. ಈಗ ಮೇಡಮ್, ಈಗ ನಿಮ್ಗೆ ಎಷ್ಟು ಲಂಚ ಕೊಡ್ಬೇಕು ಈ ಪರಿಹಾರ ಮಾಡಕ್ಕೆ? ನೋಡಿ, ಈಗ ನಿಮ್ಗೆ ಈ ತರ ನೀವೇ ಮಾತಾಡ್ಬಿಟ್ರೆ ಏನ್ ಅರ್ಥ? ಎಲ್ಲ ಒಂದೇ ತೂಕದಲ್ಲಿ ತೂಗಬಾರ್ದು ಮೇಡಮ್. ಇಲ್ಲ, ಇವತ್ತು ಇಲಾಖೆಗಳು ಏನ್ ಕೆಲಸ ಮಾಡ್ತಾರೆ, ಯಾರ ಕೈಯಡಿಯಲ್ಲಿ ಯಾರ ಕೈ ಇದನ್ನ ಹಂಚಿನಲ್ಲಿ ಕೆಲಸ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿದೆ ಮೇಡಮ್. ನೀವು ಪಾಪ ನಿಮ್ಗೂ ಏನೋ ಒತ್ತಡ ಇರ್ಬೋದು, ನೀವು ಸರಿನೇ ಇರ್ಬೋದು. ಆದ್ರೆ ಇದೆಲ್ಲ ಎಷ್ಟೆಲ್ಲ ಒತ್ತಡಗಳು, ಯಾವ ರೀತಿ ಯಾರ್ಯಾರಿಗೆ ಹಂಚಿಕೆ ಆಗುತ್ತೆ, ಎಲ್ಲಿಂದ ಹೋಗುತ್ತೆ ಹಣ, ಇದೆಲ್ಲ ಗೊತ್ತಿದೆ. ಜನರೇ ಮಾತಾಡ್ತಾರೆ ಇವತ್ತು. ನೋಡಿ, ಇದು ನಾವು ಫುಲ್ ಕ್ಲಿಯರ್ ಆಗಿ ಪಾಯಿಂಟ್ ನೀವು ಮಾಡ್ಬೇಕಾಗಿರೋದು. ನೀವು ಮಾಡಬೇಕಾಗಿದ್ದಂತ ಕೆಲಸನ ನಮ್ಮ ತಂಡದವರು ನೋಡಿ, ಯಾರಿಗೆ ಅಲರ್ಟ್ ಆಗ್ಬೇಕಾಗಿತ್ತು, ಯಾರಿಗೆ ಅಲರ್ಟ್ ಆಗಿತ್ತು, ಅದು ಬದಲು ಯಾರು ಹೋಗಿದೆ ನೋಡಿ, ಅದನ್ನ ಮಾರ್ಕ್ ಮಾಡಿ ಕ್ಲೀನ್ ಆಗಿ ಇಷ್ಟು ಮಾಡಿ ನಾವು ನಿಮ್ಗೆ ಕೊಟ್ಟಿದೀವಿ. 90 ದಿನ ಆಗಿದೆ, 3 ತಿಂಗಳಾಗಿದೆ, 90 ದಿನ. ಈಗ ನಾನು ಹೇಳೋದು, ನಾನು ಸಾಮಾನ್ಯನಾಗಿ ಮೇಡಮ್, ನಾನು ಏನ್ ಅನ್ಕೋಬೇಕು, ಈಗ 90 ದಿನ ವಿತ್ತು ನಿಮ್ಗೆ ದಾಖಲೆ ಸಮೇತ ಕೊಟ್ಟಿರುವಾಗ ಇಲ್ಲಿವರೆಗೂ ಕ್ರಮ ಆಗಿಲ್ಲ. ಮತ್ತೆ ನಾವೇನ್ ಕ್ರಮ ಆಗಬಹುದು. ನಾನು ಬಂದು ಈಗ 8 ಡೇಸ್ ಆಗಿದೆ ಮೇಡಮ್. ಇವತ್ತು ಎಲ್ಲಿಂದ ಬಂದಿರೋದು? ಇವತ್ತು ಅಲ್ಲಿಂದ ಬಂದಿರೋದು. ನಮ್ಮ ಡೈರೆಕ್ಟರ್ ಹೊರಗಡೆ APMC ಹೋಗಿದ್ದಾರೆ. ಅವರು ಬರ್ತಾರೆ, ನಾನು ಅವ್ರ ಜೊತೆಲಿ. ಮೇಡಮ್, ಯಾಕೆ ಗೊತ್ತಾ ಮತ್ತೆ ಯಾಕೆ ಗೊತ್ತಾ, ಇದು ಒಂದು ಕನೆಕ್ಷನ್ ಹೆಂಗಾಗಿರುತ್ತೆ. ಈಗ ನೋಡಿ, 3 ರಿಂದ 5 ಇರ್ಬೇಕು, 3 ರಿಂದ 5 ಸಾರ್ವಜನಿಕರಿಗೆ ಸಿಗ್ಬೇಕು. ನಿಮ್ಮ ಹತ್ರ ಶಾಂತಿಯುತವಾಗಿ ಕೇಳಿ ಇದು 8ನೇ ಬಾರಿ ಬರ್ತಾ ಇರೋದು. 3ನೇ ಸರಿಗೆ ನಮ್ಮದು ಮೇಡಮ್. ಈಗ ನಮ್ಗೆ ಈಗ ಯಾರು ಸೂಪರ್ವೈಸರ್ ಸ್ವಾಮಿನ ದೊರೆಸ್ವಾಮಿನ ಯಾರು ಈಗ ಫೋನ್ ಮಾಡಿ ಫಸ್ಟ್ ಮೊದಲಿಗೆ ಮೂಲಭೂತ ಸೌಕರ್ಯಗಳು ನಾಳೆ ನಾವೇ ಲೈವ್ ಮಾಡ್ತೀವಲ್ಲ, ನಾವು ನೀವೇ ಹೇಳ್ಬಿಟ್ಟು ಲೈವ್ ಮಾಡ್ತೀವಿ. ಈಗಲೇ ಫೋನ್ ಮಾಡಿ ಅವ್ರಿಗೆ ಹೇಳಿ ಏನಿದೆ ಅಲ್ಲಿ, ಏನ್ ಪ್ರಾಬ್ಲಮ್ ಇದೆ ಸರ್? ಕಸ ಇತ್ತಲ್ಲ, ಏನಿಲ್ಲ, ನಾವು 25 ಬಂಡವಾಳ ಹಾಕ್ಬಿಟ್ಟು ಮೇಡಮ್ ಅವ್ರಿಗೆ ವ್ಯಾಪಾರ ಮಾಡ್ತಾರೆ. ಅವರು ದೊರೆಸ್ವಾಮಿ ಕೇಳಿ, ವ್ಯಾಪಾರ ಮಾಡ್ತಾರೆ. ಒಂದು ಮಾತು ಕೇಳಿ, ಏನ್ ಸರಿ ಇದೆ ಅಂತ ಕೇಳಿ.
ಬಟ್ ಅವ್ರು ಅಂದ್ರೆ ಆನ್ಸರ್ ಬರಲ್ಲ ಅಂತಾನೆ. ನಾವು ಕೇಳಿದ್ರೆ ನಮಗ್ ಬರಲ್ಲ, ಇದು ದಿನಕ್ಕೆ ಕೇಳ್ಕೊಳ್ಳಿ. ಹೋಗ್ಲಿ. Session ಅಲ್ಲಿ ಇದ್ದಾರೆ. ಈಗ ಆಯ್ತು, ಅವರು ಸೆಷನ್ ಇದ್ದಾರೆ. Session ಅಲ್ಲಿ ಇದ್ದಾರೆ. ಸರಿ, ಈಗ ನಾನು ಹೇಳೋದು ಆ ಮೂಲಭೂತ ಸೌಕರ್ಯಗಳು, ನೀರು ಇರ್ಬೋದು, ಶೌಚಾಲಯಗಳಿರ್ಬೋದು, ರಸ್ತೆ, ಯಾರಿಗೆ ಬರುತ್ತೆ? ಮೂಲಭೂತ ಸೌಲಭ್ಯ ಏನಿದೆ ಅವ್ರಿಗೆ ಹೇಳ್ಬಿಟ್ಟು ಕಸ ಎತ್ತೋದು. ಮೇಡಮ್, ಇದ್ರ ಬಗ್ಗೆ ನಾವು ಇಲ್ಲ ಮೇಡಮ್, ಇದ್ರ ಬಗ್ಗೆ ನಾವು ಪ್ರಶ್ನೆ ಮಾಡಕ್ ಹೋದ್ರೆ ಒಬ್ಬ ಅಧಿಕಾರಿ ಮೂರನೇ ವ್ಯಕ್ತಿ ಗುಂಡಾ ವ್ಯಕ್ತಿ ಕಡೆಯಿಂದ ನಮಗೆ ಫೋನ್ ಹಾಕ್ಸ್ತಾರೆ. ಏನಿದು ಯಾವ ವ್ಯವಸ್ಥೆ? ಗುಂಡರಾಜ್ಯದಲ್ಲಿಲ್ವಾ? ಉತ್ತರ ಪ್ರದೇಶದಲ್ಲ, ಯುಪಿಲೋ, ಇಲ್ಲ, ಎಲ್ಲ ಪೂರ್ತಿ record ಮೇಡಮ್, ಕರ್ನಾಟಕ ಇದು ಇಲ್ಲಿ ಇನ್ನೂ ಏನ್ ಗೊತ್ತಾ? ಈಗ ನೀವು ಕೇಳಿದ್ರಿ ಹಾ. ನಿಮಗೆ ಈಗೇನ್ ಬೇಕು, ಯಾರೋ ಒಬ್ರು ಒಂದು ಪ್ಲೇಯರ್ ಕೊಡ್ತೀವಿ, ನಮ್ಗೆ ಈ ತರ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಬಗೆಹರಿಸ್ಕೊಳ್ಳೋಣ. ನಾವ್ ಹೇಳ್ತಿರೋದು ಕೊಟ್ಟಿರೋದ್ರ ಬಗ್ಗೆ ಏನೂ ಆಗಿಲ್ವಲ್ಲ. ಮೇಡಮ್, ಪ್ರೇಯರ್ ಮುಖ್ಯ ಅಲ್ಲ ಇಲ್ಲಿ. ನಾವು ಕೊಟ್ಟ ಆದ್ಮೇಲೆ ನೀವು ಮಾಡಿಲ್ಲ ಅಂತ ಹೇಳಿದ್ರೆ ಅದ್ರ ಅರ್ಥ ಏನು? ಆಮೇಲೆ ಇನ್ನೊಂದು, ಪ್ರೇಯರ್ ಕೊಟ್ಟಾಗ ಕೇಳಿ, ಪ್ರೇಯರ್ ಕೊಡ್ಲೇಬೇಕು, ಮಾಡ್ಲೇಬೇಕು ಅಂತಲ್ಲ. ನಿಮ್ ಕರ್ತವ್ಯ ನೀವು ಮಾಡಿಲ್ಲ ಅಂದ್ರೆ ಅದ್ರ ಅರ್ಥ ಏನು? ಪಾಯಿಂಟ್ ಅವರೇ ಮಾತಾಡ್ಲಿ. ನಾನು ಇಷ್ಟು ಪಾಯಿಂಟ್ಗಳು ಕೇಳ್ಬಿಡ್ತೀನಿ ಅವ್ರಿಗೆ. ಒಂದು, ಮೂಲಭೂತ ಸೌಕರ್ಯ ಇಲ್ಲ, ಒಂದನೇದು. ಎರಡನೇದು, ಇದನ್ನ ಇವಾಗ ಕೊಡ್ತಾ ಇದೀರಿ ಅಂತ ಹೇಳ್ತಾ ಇದ್ದೀರಾ. ಎರಡನೇದು, ಈಗ ನೀವೇನು ನಾವು ಇದನ್ನ ಕೊಟ್ಟಿದೀವಲ್ಲ, ಏನು ಮುಂಚೆ ಕಂಪ್ಲೇಂಟ್ ಅಹವಾಲುಗಳು ಏನ್ ಕೊಟ್ಟಿದ್ವಿ, ಇಲ್ಲಿವರೆಗೂ ಅದು ಎಲ್ಲಿ ಅದ್ರಲ್ಲಿ ಏನು ಆಗಿಲ್ಲ. ಅದ್ರಲ್ಲಿ ಏನು ಆಗಿಲ್ಲ. ನಾನು ಒಂದೊಂದು ಕೊಡಿ, ನಾನು ಹೇಳ್ಬಿಡ್ತೀನಿ. ಹೇಳಿ. ಮೂಲಭೂತ ಸೌಲಭ್ಯ ಈಗ ನೀವು ಆಗಿಲ್ಲ ಅಂತ ಹೇಳ್ತಿದ್ರಲ್ಲ, ನಾವು ಇವತ್ತು ಸೆಕ್ರೆಟರಿಗೆ ಅಲ್ಲಿ ಹೇಳ್ಬಿಟ್ಟು ಮಾಡ್ತೀವಿ, ಅದೊಂದು ಕ್ಲಿಯರ್. ನೆಕ್ಸ್ಟ್ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ, ಏನಾಯ್ತು ಅಂತ. ಸೊ ನಾನು ಇಲ್ಲಿಗೆ ಬಂದು ಈಗ 8 ದಿನ ಅಷ್ಟೇ ಆಗಿದೆ. ಅದು ನನಗೆ ಗೊತ್ತಿಲ್ಲ, ನಮ್ಗಿಂತ ದೊಡ್ಡವರು ಇರ್ತಾರೆ, ಅವ್ರನ್ನ ವಿಚಾರಿಸಿ ಅವ್ರು ಬಂದ ಮೇಲೆ ಕೇಳ್ಬಿಟ್ಟು ಏನಾಗಿದೆ ಅಂತ ವಿಷಯ ಎರಡು. ಮೂರನೇದು, ಯಾರಿಗೋ ಒಬ್ರಿಗೆ ಅಧಿಕಾರಿಗೆ ನೀವು ಪ್ರಶ್ನೆ ಮಾಡೋದು ಅಂತ ಅನ್ಕೊಳ್ಳಿ. ನೀವು ಪ್ರಶ್ನೆ ಮಾಡಿದೀವಿ, ನೀವು ನಿಮ್ ಕಡೆಯಿಂದ ಯಾರೋ ಒಬ್ಬ ಖಾಸಗಿ ವ್ಯಕ್ತಿ, ಥರ್ಡ್ ಕ್ಲಾಸ್ ಗೂಂಡ, ಯಾರೋ ಒಬ್ಬ ಪ್ರಭಾವಿ, ಅವ್ರು ಫೋನ್ ಮಾಡಿ ನಿಮ್ಗೆ ಅವ್ರ ತಂಟೆಗೆ ಹೋಗ್ಬಾರ್ದಪ್ಪ ಅಂತಂದ್ರೆ ಏನಂತ? ನಿಮಗಳು ಥ್ರೆಟ್ ಮಾಡಿ ಅಲ್ಲ, ನಮ್ಗಳಿಗೆ ನಮ್ದು ಯಾರೇನು ನಮ್ದು ನಿಮಿಷ ಅಲ್ಲ, ಈಗ ನೀವ್ ಹೇಳಿದ್ದೇನು, ಈಗ ನಿಮ್ಮ ಇಲಾಖೆಯಲ್ಲಿ ಕೆಲಸ ಮಾಡೋ ಒಬ್ರಿಗೆ ಈ ತರ ಏನೋ ಅವ್ರನ್ನ ಪ್ರಶ್ನೆ ಮಾಡಿದ ಕಾರಣಕ್ಕೆ ಅವ್ರ ಹತ್ರ ಹೋಗ್ಬೇಡಿ ಅನ್ನೋದ್ರಲ್ಲಿ ಯಾರೋ ಒಬ್ರು ಕಾಲ್ ಮಾಡ್ತಾರೆ ಅಂದ್ರೆ ವ್ಯವಸ್ಥೆ ಯಾರು ಕೆಲಸ ಮಾಡೋರಿಗೆ ನಮ್ಮಲ್ಲಿರೋರೇ ಧಮಕಿ ಹಾಕಿದ್ದಾರೆ ಅಂತನಾ? ಇವರು ನಿಮ್ಮ ಅವ್ರ ಯಾಕೋ ಒಬ್ರಿಗೆ ಫೋನ್ ಮಾಡಿ ಇದು ಏನೋ ಕೇಳಿದ್ದಾರೆ, ಮೇಡಮ್ ಇದು ಸರಿ ಇಲ್ಲ, ಇದು ಸರಿ ಆಗಿದ್ದಲ್ಲ, ಇಲ್ಲೇನೋ ಸರಿ ಈ ತರ ಸಮಸ್ಯೆಗಳಿದೆ ಅಂತ. ಇವ್ರಿಗೆ ನಿಮ್ ಕಡೆಯಿಂದ ಅವ್ರ ಕಡೆಯಿಂದ ನೀವು ಫೋನ್ ಮಾಡ್ತೀರಾ ಅಂದ್ರೆ ನೀವು ಖಾಸಗಿ ವ್ಯಕ್ತಿ, ನೀವು ಸರ್ಕಾರಿ ವ್ಯಕ್ತಿನೂ ಅಲ್ಲ, ನೀವು ಖಾಸಗಿ ವ್ಯಕ್ತಿ ಫೋನ್ ಮಾಡಿ ಅವ್ರ ಬಗ್ಗೆ ಎಲ್ಲ ಮಾತಾಡೋಡಪ್ಪ, ಅವ್ರ ಬಗ್ಗೆ ಅದು ಹಂಗೆ ಹಿಂಗೆ. ಅದ್ರಲ್ಲೂ ಆ ವ್ಯಕ್ತಿ ಹೇಳ್ತಾನೆ, ನಾನು ಇವ್ರಿಗೆ 40 ಲಕ್ಷ ಎಷ್ಟೋ ಕೊಟ್ಟಿ, ಎಷ್ಟೋ 1 ಕೋಟಿ ಅಷ್ಟು ಕೊಟ್ಟಿ ಇಲ್ಲಿಗೆ ಕಾಸ್ಕೊಂಡ್ ಬಂದಿರೋದು, ಇದಕ್ಕೆ ನಮ್ಮ MLA ಇವನಿಗೆ ಕೊಟ್ಟಿ ಈಗ ಮಾಡಿದ್ವಿ ಅನ್ನೋದು ಎಲ್ಲ ರೆಕಾರ್ಡ್ ಇದೆ. ಇದು ನಾವು ನಮ್ಗೆ ಹೇಳಿದ್ರೆ ಯಾರಿಗೂ ಧಮಕಿ ಹಾಕಂಗಿಲ್ಲ, ಎಲ್ರು ಕೆಲಸ ಮಾಡ್ಬೇಕು, ಎಲ್ರು ಸ್ವತಂತ್ರ ಇದೆ, ಎಲ್ರು ಕಾನೂನು ಚೌಕಟ್ಟಲ್ಲೇ ಕೆಲಸ ಮಾಡಬೇಕು. ಮತ್ತೆ ಅವರು ನಿಮ್ಮ ಇಲಾಖೆಯಲ್ಲಿ ಮೇಡಮ್ APMC ಇಲಾಖೆಯಲ್ಲಿ ಹಿಂಗ ಆಗುತ್ತೆ ಅಂದ್ರೆ ಇದೇನೋ ಇನ್ಯಾವುದೋ ಮೇಡಮ್, ಈಗ ನಾವು ನೀವು ಅಲ್ಲ ಮ್ಯಾಮ್, ನಿಮ್ಗೆ ಕಂಪ್ಲೇಂಟ್ ಕೊಟ್ಟಾಗ ನೀವು ಇನ್ನೊಬ್ಬರಿಗೆ ಫೋನ್ ಮಾಡಿಸಿ ಅವ್ರ ಕಡೆಯಿಂದ ನಮಗೆ ಫೋನ್ ಮಾಡಿಸೋದು ಯಾವ ರೀತಿ ಅದು? ಅಲ್ಲ, ನಿಮ್ ಕೈ ಆಗ್ತಿರೋದು ಇನ್ನೊಬ್ಬರ ಕೈ ಮಾಡಿಸ್ತಾರೆ ಅಂದ್ರೆ ಇಲಾಖೆ ಯಾವ ಯಾವ ನೋಡಿ ಯೋಚನೆ ಮಾಡಿ. ಇಲ್ಲಿವರೆಗೂ ಲಂಚ್ ಬಗ್ಗೆ ನಿಮಗೆ ಕೊಟ್ಟಿರೋ ಒಂದು ಕಂಪ್ಲೇಂಟ್ ಮೇಲೂ ಒಬ್ಬರ ಮೇಲೆ ವಿಚಾರಣೆ ಆಗಿಲ್ಲ, ಒಬ್ಬರದು ಏನು ಕ್ರಮ ಆಗಿಲ್ಲ. ಮತ್ತೆ ಅಗೇನೆಸ್ಟ್ ಆಗಿ ನಾವು ಹೇಳಿದವ್ರಿಗೆನೆ ಅಂದ್ರೆ ಇದು ಇನ್ನು ಕಲ್ಪ್ರಿಟ್ ಇವನು ಇವನೇನೋ ಇದ್ರ ಮೋಸ ನಡೆದಿದೆ, ಅದ್ರಲ್ಲಿ ಇವ್ನು ಭಾಗಿಯಾಗಿದ್ದಾನೆ ಅಂತ ಹೆಸರು ಸಮೇತ ನಿಮ್ಗೆ ಕೊಟ್ರು ಮತ್ತೆ ನೀವು ಅವನಿಗೆ ಅಲರ್ಟ್ ಮಾಡಿದೀರಾ ಅದನ್ನ ಅಂತಂದ್ರೆ ಏನ್ ಅನ್ಕೋಬೇಕು ನಾವು? ಈಗ ಕ್ರಮ ಆಗಿದ್ರು ಅದನ್ನ ನಾವು ತಿಳ್ಕೊಳ್ಳೋಣ. ಈಗ ಯಾಕಷ್ಟು ಮೇಡಮ್, ಈ ಬೆಳಿಗ್ಗೆಯಿಂದ ಅಲ್ಲಿ ಬಂದಿರೋರಿಲ್ಲ, ಬೆಳಿಗ್ಗೆ ಕಾಯ್ದಿದ್ದೀರಿ, ಒಂದಿನ ಅಲ್ವಾ? ಸರಿ ಡೈರೆಕ್ಟ್ ಯಾವಾಗ ಸಿಗ್ತಾರೆ? ಈಗ ನಾಳೆ ಬರ್ತಾರೆ ಮೇಡಮ್. ಸೆಕ್ಯೂರಿಟಿ ಗಾರ್ಡ್ಗಳು ರೈತರ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಸೆಕ್ಯೂರಿಟಿ ಗಾರ್ಡ್ಗಳು ರೈತರ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಮತ್ತೆ ಈಗ ಇನ್ನೊಂದು ಪಾಯಿಂಟ್ ಏನಂದ್ರೆ ಒಂದೇ ಸಲ ಈಗ ಆತರ ಇಲ್ಲ, ಆಕ್ಚುಲಿ ನಿಮ್ದು ವಾರ ಇದನ್ನ ಕಟ್ಟಬೇಕು. ಒಂದೇ ಸಲ ಕಟ್ಸ್ಕೊಂಡು ಒಂದೇ ಸಲ 60,000 ಕಟ್ಸ್ಕೊಂಡು ಅವ್ರಿಗೆ ಫುಲ್ ಫ್ರೀ ತರದು ಬಿಡೋದು ಆ ತರದಿದೆಯಾ ನಿಯಮ? ಬಿಲ್ ಕೊಡ್ತಾರಾ? ಬಿಲ್ ಕೊಡ್ತಾರೆ, ಒಂದೇ ಸಲ ಬಿಲ್ ಕೊಡ್ಬೋದಾ? ಇದು ನಮ್ ಪ್ರಶ್ನೆ. ಒಂದೇ ಸಲ ಕಟ್ಸ್ಕೋಬಹುದಾ?
ಮತ್ತೆ ಏನ್ ಮಾಡ್ತೀರಾ ದೊರೆಸ್ವಾಮಿ ಮೇಲೆ ಏನ್ ಆಕ್ಷನ್ ತಗೋತೀರಾ? ಈಗ ನೀವು ಬನ್ನಿ ನಾಳೆ ನಾವು ಮೇಡಮ್ ಇದು ಒಂದ್ಸಲ ಇನ್ನೊಂದು ಹೇಳ್ತೀನಿ, ನಾವು ಈ ಎಲ್ಲ ಇಲಾಖೆ ಎಲ್ಲರಿಗೆ ಮಾಡ್ಬೇಕಂತ ಇದ್ದೀವಿ. ನಾವು ಓಪನ್ ಆಗಿ ನಿಮ್ಮ ಇಡೀ ಇದಕ್ಕೆ 100 ಜನ 1000 ಜನ ಬರ್ತಾರೆ, ಮುದ್ಗೆ ಹಾಕ್ಬಿಡ್ತೀವಿ ನಾವು ಅಷ್ಟೇ. ಇಲ್ಲಿ ಇಲ್ಲ ಅಂದ್ರೆ ನಾವು ಅಲ್ಲೂ ಪ್ರತಿಭಟನೆ ಮಾಡ್ತೀವಿ, ಇಲ್ಲೂ ನಿಮ್ಗೂ ಮುದ್ಗೆ ಹಾಕ್ತೀವಿ. ಇದು ನಮ್ದು ನೀವ್ ಅದನ್ನ ಚಾಲೆಂಜ್ ಅನ್ಕೋತಿರೋ ಇಲ್ಲ ಏನ್ ಅನ್ಕೋತಿರೋ ಗೊತ್ತಿಲ್ಲ ನಮ್ಗೆ. ಆದ್ರೆ ದಯವಿಟ್ಟು ನಮ್ಗೆ ಸಾಕಾಗಿದೆ ಮೇಡಮ್, ಎಲ್ಲ ಇಲಾಖೆಗಳಲ್ಲೂ ಇದೆ, ಎಲ್ಲ ಇಲಾಖೆಗಳಲ್ಲೂ ಇದೇನೆ. ಈಗ ಪ್ರತಿಯೊಂದು ಇಲಾಖೆ ಈಗ ಬೇರೆ ಇಲಾಖೆ ಬಿಟ್ಬಿಡಿ. ನಾನು ಇಷ್ಟೊಂದು ನೀವು ಕೂಲಾಗಿ ಹೇಳ್ತಿದ್ರಿ, ಈಗ ನಾನು ಕೂಲಾಗಿ ಹೇಳ್ತೀನಿ. ನೀವು ಕೇಳಿಸ್ಕೊಡಿ, ನೀವು ಮಾತಾಡಿ ನಾನು ಕೇಳಿಸ್ಕೊಂಡಿದ್ದೀನಲ್ಲ. ಈಗ ನಾನು ಬಂದು ಇನ್ನು 8 ದಿನನೂ ಆಗಿಲ್ಲ. ಆಮೇಲೆ ಜೊತೆಗೆ ನಮಗೂ ಈ ಸೆಷನ್ ಇದ್ವಿ, ನೀವು ಕೊಟ್ಟಿದ್ದೀರಿ, ಓಕೆ ಆಯ್ತು. ಈಗ ನಾನು ಅದನ್ನ ಒಂದ್ಸಲ ಕೇಳ್ತೀನಿ, ನಮ್ಗಿಂತ ದೊಡ್ಡವರು ಇರ್ತಾರೆ, ಅವ್ರನ್ನ ವಿಚಾರಿಸೋಣ. ನೀವು ಬನ್ನಿ, ಆಮೇಲೆ ನೀವು ಏನೇ ಕಂಪ್ಲೇಂಟ್ ಹೇಳ್ತಿದ್ದೀರಿ ಅವ್ರನ್ನ ಕರ್ಸೋಣ. ಮುಖಾಮುಖಿ ಮಾಡಿದಾಗ ಕೆಲವೊಂದ್ಸಲ ಎಲ್ಲೋ ಮಿಸ್ಟೇಕ್ ಆಗಿರುತ್ತೆ. ಮಿಸ್ಟೇಕ್ಸ್ ಇದ್ರೆ ಕರೆಕ್ಷನ್ ಮಾಡೋಣ, ರಾಂಗ್ ಇದ್ರೆ ಡಿಸಿಷನ್ ಆಗುತ್ತೆ ಅಷ್ಟೇ. ನಾನು ಅದನ್ನ ನಾನು ಈಗ ಅಜಯ್ ಹೇಳ್ತಾ ಇರೋದು ರಾಂಗ್ ಆಗಿರೋದನ್ನ ಕ್ಲಿಯರ್ ಆಗಿ ಹೇಳ್ತೀವಿ, ಸಾಕ್ಷಿ ಸಮೇತ ನಿಮ್ಗೆ ಕೊಟ್ಟಿದೀವಿ. ಮಾಧ್ಯಮ ಹೆಸರಾಂತ ಪ್ರಮುಖ ಮಾಧ್ಯಮದಲ್ಲಿ ಬಂದಿದೆ ಅಂತ ಹೇಳ್ತಾ ಇದೀವಿ. ಇಲ್ಲಿವರೆಗೂ ಇವತ್ತು ಅಲ್ಲಿ ಏನ್ ಕಂಪ್ಲೇಂಟ್ ಕೊಡ್ತಿದ್ದೀರಿ ಅದ್ರ ಬಗ್ಗೆ ಇದು ಸುಮ್ಮನೆ ಇದು ಒಂದು ಸಿಲ್ಲಿ ಕಂಪ್ಲೇಂಟ್ ಮೇಡಮ್. ಇನ್ನು ಅದಕ್ಕೆ ನಾವು ಇನ್ನೂ ದೊಡ್ಡದಾಗಿ ಇದು ಬರೀ ಇದ್ರದ್ದು ಸಣ್ಣ ಪುಟ್ಟ ಮೂಲಭೂತದ್ದು ಸೌಕರ್ಯ ಇದಕ್ಕೆ ಸಂಬಂಧಪಟ್ಟಂಗೆ ಕೊಡ್ತಾ ಇರೋದು. ಇದಕ್ಕಿಂತ ಇನ್ನೂ ನಾವು ಅದೊಂದು ಡ್ರಾಪ್ ಮಾಡಿ ನಿಮ್ಗೆ ನಾಡಿದ್ದು ಅದನ್ನ ತಗೊಂಡ್ಬರ್ತೀವಿ, ಎಲ್ಲಾರು ಸೇರಿಸಿ ಇನ್ನೂ ಹೊಸದಾಗಿ ಒಂದು ಕೊಡ್ತೀವಿ. ನೀವ್ ಏನ್ ಮಾಡ್ತೀರಾ ಅಂತ ನಾವು ನೋಡ್ತೀವಿ. ದಯಮಾಡಿ ಇದನ್ನ ಇಟ್ಕೊಳ್ಳಿ, ಮೇಡಮ್ ನಂಬರ್ ತಗೊಂಡಿರಿ, ನಾಡಿದ್ದು ಫೋನ್ ಮಾಡ್ಕೊಂಡು ಅಲ್ಲ ಅವ್ರು ಫೋಟೋ ತಗೊಳ್ಳಿ ಬನ್ನಿ. ಟಬಲಲ್ಲೇ ಕೊಡೋದು ಅವರೇ ಇಲ್ಲ ಮಾಡ್ತಾರೆ. ಫೋಟೋ ತಕೊಂಡು ಫೋಟೋ ತಗೊಳ್ಳಿ. ಇವರು ಫೋಟೋ ಕ್ಲಿಯರ್ ಕೊಡಿ. ಫೋಟೋ ಹೊಡ್ಕೋಣ. ಫೋಟೋ ತಗೊಳ್ಳಿ. ಫೋಟೋ ವಿಶ್ವನಾಥ್ ಬರ್ರಿ ಗೌಡ್ರೆ, ಏನೋ ನೀವು ಬರ್ರಿ ಗೌಡ್ರೆ. ಸಾಕ್ಷಿಗಳು ತಿಂಗಳ 3 ತಿಂಗಳಾದ್ರೂ ನೀವೇನು ಮಾಡಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ವರ್ಷಗಳು ಒಂದರಲ್ಲಿ ಮೇಡಮ್ RMC ಕಟ್ಟಿಸ್ಕೊಳಕ್ಕೆ ಸೆಕ್ಯೂರಿಟಿಗಳು ಕಟ್ಟಿಸ್ಕೊಬೇಕು, ಸೂಪರ್ವೈಸರ್ ಕಟ್ಟಿಸ್ಕೊಬೇಕು. ನಮ್ಮ ಸೂಪರ್ವೈಸರ್ ಅದೆಲ್ಲ ಯಾರು ಬರಲ್ಲ ಅಲ್ಲಿ ಸೆಕ್ಯೂರಿಟಿಗಳು ದಬ್ಬಾಳಿಕೆ ಮಾಡ್ತಾರಂತೆ ರೈತರ ಮೇಲೆ, ಅದೆಲ್ಲ ನಿಲ್ಬೇಕು.